ಅವರು ಡ್ರೋನ್ ಪ್ರತಾಪು ಸೋಷಿಯಲ್ ಪ್ಲಾಟ್ಫಾರ್ಮ್ ಇರತಕ್ಕಂಥದ್ದು ಅವ್ರಿಗೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ. ಅಂಥವರಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅಂತ? ಸರ್, ನನಗೆ ಅವರು ಕುಮಾರಣ್ಣನ ಹೆಸರು ಹೇಳೋದಕ್ಕೆ ನನಗೆ ಅದರಿಂದ ಡೈರೆಕ್ಟ್ ನಾನು ಮೋಟಿವ್ ಆದ ಅಷ್ಟೇ ಸರ್. ನನಗೆ ಆಮೇಲೆ ನನಗೂ ಪರ್ಸನಲ್ ಇಂಟೆನ್ಷನ್ ಇತ್ತು. ಏನಂದರೆ ನನಗೆ ಜಸ್ಟ್ ನಾನು ಸಾಮಾಜಿಕವಾಗಿ ಏನಾದ್ರು ಒಂದು ಕಾರ್ಯಕ್ರಮಗಳು ಮಾಡಬೇಕು. ಆಮೇಲೆ ನಮ್ಮ ಊರಲ್ಲಿ ಒಂದು ರಸ್ತೆನೂ ಮಾಡಿಕೊಟ್ಟಿದ್ದೀನಿ ಈ ಸಲ. ನನ್ನ ಮುಂದೆ ನಿಂತ್ಕೊಂಡು ಒಂದು ರಸ್ತೆನೂ ಮಾಡಿದ್ದೀನಿ. ಅದು ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ನಾನು ನಿಂತು ಸೋತು ಇದ್ದೀನಿ ಚುನಾವಣೆಯಲ್ಲಿ. ಸೊ ಅದರಿಂದ ನನಗೆ ಇದೆಲ್ಲ ಮೋಟಿವ್ ಇದ್ದಿದ್ದರಿಂದ ಇವ್ರು ಇದೆಲ್ಲ ನೋಡಿಕೊಂಡು ನನ್ನನ್ನು ಸದ್ಯಕ್ಕೆ ಆ ಟೈಮ್ಗೆ ದುರ್ಬಳಕೆ ಮಾಡ್ಕೊಳ್ಳೋಕ್ಕೋಸ್ಕರ ಅವನದನ್ನು ಮಾಡ್ಕೊಂಡವನೆ. ಬಟ್ ನಾನು ಅವ್ನಿಗೆ ಎಕ್ಸೆಪ್ಟ್ ಮಾಡಿದ್ದು ಒಂದೇ, ಚೇಂಜ್ ಆಗಿ ಬಂದಿದ್ದಾನೆ ಅಂತ ನಾನು ಎಕ್ಸೆಪ್ಟ್ ಮಾಡಿದೆ. ಬಟ್ ನನಗೆ ಗೊತ್ತಿರಲಿಲ್ಲ ಪುನಃ ಈ ನಾನು ಬಿಗ್ ಬಾಸ್ ಇವಾಗ ಮೊದಲೇ ಅವನು ಈಗೋಯಿಸ್ಟ್ ಆಗಿದ್ದ. ಅವ್ನ ಹತ್ರ ಇದ್ದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ತುಂಬ ಜನ ಹತ್ರ ಇದ್ದವ್ರು ತುಂಬ ದೂರ ಹೋಗ್ತಿದ್ದಾರೆ. ಏನಕ್ಕೆ ಅಂತ ಹೇಳಿ ದುಡ್ಡು ಇಸ್ಕೊಂಡ್ರು? ಅವರೇ ಆಫರ್ ಮಾಡಿದ್ರ ಟಿಕೆಟ್ ಕೊಡ್ತೀನಿ ಅಥವಾ ನೀವೇ ಕೇಳಿದ್ರ ಹೇಗೆ? ಸರ್, ಅವರೇ ಆಫರ್ ಮಾಡಿದ್ರು. ಆ್ಯಂಡ್ ಅವರು ಮೋರೋವರ್ ನನ್ನ ಹತ್ರ ನಾನು ಕ್ಯಾಶುವಲ್ ಆಗಿ ನನ್ನ ಪೊಲಿಟಿಕಲ್ ಇಂಟೆನ್ಷನ್ಸ್ ನಾನು ಹೇಳಿದ್ದೆ. ನಾನು ಹಿಂಗೆ ಜನಸೇವೆ ಮಾಡಬೇಕು ಅಂತಿದ್ದೀನಿ. ನನಗೇನಾರ ಈಗ ಪಾರ್ಟ್ ಟೈಮ್ ಜನಸೇವೆ ಮಾಡೋದಕ್ಕಿಂತ ಪೂರ್ತಿಯಾಗಿ ಜನಸೇವೆ ಮಾಡಬೇಕು ಅಂತಂದರೆ ನನಗೆ ಪೊಲಿಟಿಕ್ಸ್ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗಿಂದನೇ ನಾನು ಕಂಟಿನ್ಯೂ ಮಾಡಿದ್ರೆ ಒಂದು ಫ್ಯೂಚರ್ಲಿ ಒಂದು ಒಳ್ಳೆ ದಾರಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದರಿಂದ ಅದನ್ನು ನಾನು ಅವ್ರ ಹತ್ರ ಕ್ಯಾಶುವಲ್ ಎಕ್ಸ್ಪ್ರೆಸ್ ಮಾಡಿದ್ದೆ ಅಷ್ಟೇ. 2 ಲಕ್ಷ ಅಮೌಂಟು ಏನು ಸಾಕ್ಷಿ ಇದೆ ಸರ್? ನೀವು ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ, ಯಾವುದಕ್ಕೂ ಸಾಕ್ಷಿ ಆಧಾರ ಇರಬೇಕಲ್ಲ. ಏನು ಕೊಡದೇ ಬ್ಲೈಂಡಾಗಿ ನೀವು ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರಿ, ಇಂಥ ವಿಚಾರಕ್ಕೆ ದುಡ್ಡನ್ನು ಯಾರು ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ನು ಇಲ್ಲ ಒಂದು ಪುರಾವೆ ಇಟ್ಕೊಂಡು ಕೊಡೋಕ್ಕಾಗಲ್ಲ ಸರ್. ಗೊತ್ತಿರುತ್ತೆ. ಆ್ಯಂಡ್ ಮೋರೋವರ್ ಎಲ್ರಿಗೂ ಗೊತ್ತಿರುತ್ತೆ. ಅದನ್ನು ನಾನು ಕ್ಯಾಶ್ ಮುಖಾಂತರ ಕೊಟ್ಟಿದ್ದೀನಿ ಸರ್. ನೀವು ಮಂಡ್ಯದಲ್ಲೇ ಕಂಪ್ಲೇಂಟ್ ಕೊಡಬೇಕಾಯ್ತು, ಬೆಂಗಳೂರಿಗೆ ಬಂದು ಕಂಪ್ಲೇಂಟ್ ಕೊಡೋಂಥ ಅವಶ್ಯಕತೆ ಏನಿತ್ತು? ಸರ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಅಂದರೆ ನಾನು ಸದ್ಯಕ್ಕೆ ಒಂದು 3-4 ವರ್ಷದಿಂದ ನಾನು ಮಂಡ್ಯಕ್ಕೆ ಶಿಫ್ಟ್ ಆಗಿರೋದಷ್ಟೇ. ಅಲ್ಲೂ ಹೋಗಿ ಬಂದು ಬರ್ತಾ ಇರ್ತೀನಿ, ಅಲ್ಲೇ ಕಂಟಿನ್ಯೂಸ್ ಆಗಿರಲ್ಲ. ಸೊ ಅದರಿಂದ ನನಗೆ ನಾನು ಇವಾಗ ಅಲ್ಲಿ ಹೋಗಿ ಇರಬೇಕು ಅಂತ ಕಂಟಿನ್ಯೂಸ್ ಆಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮುಂದಕ್ಕೆ ಏನಾದರೂ ನನಗೆ ಅಲ್ಲಿ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು, ಏನಾದ್ರು ಒಂದು ಒಳ್ಳೆ ವ್ಯವಸ್ಥೆ ಆಯಿತು ಅಂದರೆ ಇರಬೇಕು ಅಂತ. ಈ ವಿಚಾರ ಕುಮಾರಣ್ಣವ್ರ ಗಮನಕ್ಕೆ ತಂದಿದ್ದೀರಾ ನೀವು? ಸರ್, ಅದನ್ನು ಅವ್ರದ್ದು ಗಮನಕ್ಕೆ ತಂದಿಲ್ಲ. ಬಟ್ ಈಗ ನಾನು ನನಗೆ ಬೇಕಾದವ್ರ ಹತ್ರ ನಾನು ಮಾತಾಡಿ ಇವಾಗ ನಾನು ಅವ್ರ ಗಮನಕ್ಕೆ ತರಬೇಕು ಅನ್ನೋದು, ನಾನು ಮಾತಾಡಬೇಕು ಅನ್ನೋದು ನನ್ನ ತುಂಬ ಇಂಟೆನ್ಷನ್ ಇದೆ. ನಾನು ಮಾತಾಡ್ತೀನಿ ಸರ್. ಆಮೇಲೆ ನಮ್ಮ ಸ್ಥಳೀಯ ಮಾಜಿ ಶಾಸಕರಾದಂಥ ಅವ್ರ ನೇಮ್ನು ಹೇಳಿದ್ದಾರೆ. ಅವರು ಅಂದಾನಿ ಸಾಹೇಬ್ರಿಗೂ ನಾನು ಹೋಗಿ ಮಾತಾಡಬೇಕು ಅಂತ ಇದ್ದೀನಿ ಸರ್. ಆಡಿಯೋ ಕ್ಲಿಪ್ನಲ್ಲಿ ಏನಿದೆ ಅಂತ ಆ್ಯಕ್ಚುಲಿ ಏನು ಕಂಟೆಂಟ್ ಏನು ಮಾತಾಡಿದ್ದಾರೆ ಅವರು? ಸರ್, ಆಡಿಯೋ ಕ್ಲಿಪ್ಪಲ್ಲಿ ಬಂದ್ಬಿಟ್ಟು ಆಡಿಯೋ ಲೀಕ್ ಆಗಿರೋ ಇವಾಗ ಏನು ಆಚೆ ಕಡೆ ಬಂದಿದೆ ಆಡಿಯೋ ಕ್ಲಿಪ್ಪಲ್ಲಿ ಕುಮಾರಸ್ವಾಮಿಯವ್ರ ಮನೆಗೆ ನಾನು ಪದೇ ಹೋಗಿ ಬರ್ತಾ ಇರ್ತೀನಿ, ಕುಮಾರಣ್ಣನ ಮನೆಗೆ, ಫಾರ್ಮ್ ಹೌಸ್ಗೆ. ಸೊ ಆ ಟೈಮಲ್ಲಿ ನಿನ್ನೂ ಕರ್ಕೊಂಡು ಹೋಗ್ತೀನಿ, ಟಿಕೆಟ್ನ ಅಲ್ಲಿ ನೀನು ಅಲ್ಲೇ ಕೇಳು ಅಂತ ಆ ಮೋಟಿವೇಶನಲ್ಲಿ ಅವ್ರು ಹೇಳಿದ್ದಾರೆ ಸರ್. ಇದಿಷ್ಟು ಕೂಡ ಚಂದನ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಬಿಗ್ ಬಾಸ್ ರನ್ನರ್ ಅಪ್ ಆಗಿರ್ತಕ್ಕಂಥ ಡ್ರೋನ್ ಪ್ರತಾಪ್ ನನಗೆ ವಂಚನೆ ಮಾಡಿದ್ದಾರೆ, 2 ಲಕ್ಷ ರೂಪಾಯಿಗಳ ಹಣವನ್ನ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಿಸುವುದಾಗಿ ಹೇಳಿ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಚಂದನ್ ಕುಮಾರ್ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.